ಕನ್ನಡದ ಕುರಿತ ಮಾತುಗಳನ್ನು ಹೇಳುವಾಗ ಅದು ಎಲ್ಲೂ ಕೂಡ ಅತಿಶಯೋಕ್ತಿಯಾಗದ ಹಾಗೆ ಹಲವಾರು ನಿದರ್ಶನಗಳನ್ನು ನಾವು GSS ಬರಹಗಳಲ್ಲಿ ನೋಡ್ಬೋದು. ನನ್ನ ಹೆಸರಿನ ಪ್ರಶಸ್ತಿ ತಗೊಳ್ಳೋದಷ್ಟೇ ಅಲ್ಲ, ನಾನು ಬರೆದಿರೋದನ್ನೆಲ್ಲ ಕೂತು ಓದು ಅಂತ ಹೇಳಿದ ರೀತಿಯೊಳಗೆ ನನಗೆ ಈ ವಿಷಯವನ್ನು ಮಾತಾಡೋದಕ್ಕೆ ಕೊಡುವ ಮೂಲಕ GSS ಅವರ ಬರಹಗಳನ್ನು ತುಂಬ ಪ್ರೀತಿಯಿಂದ ಮರಳಿ ಓದೋದಕ್ಕೆ, ಹಾಗೆ ಹೀಗೆ ಓದಿದ್ದನ್ನು ಬಿಟ್ಟು ಸರಿಯಾಗಿ ಓದಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನಾನು ಕೆಲವು ವಿಚಾರಗಳನ್ನು ಈ ವೇಳೆಯ ಮಿತಿಯ ಒಳಗಡೆ ಮಂಡಿಸೋದಕ್ಕೆ ಬಯಸ್ತೀನಿ. ಕನ್ನಡ ಪ್ರಜ್ಞೆ ಮತ್ತು GSS ಅನ್ಬೇಕಾದ್ರೆ, ಕನ್ನಡ ಪ್ರಜ್ಞೆ ಅಂತಂದರೆ ಏನು ಅನ್ನುವಂಥ ಒಂದು ತಾತ್ವಿಕ ವಿಶ್ಲೇಷಣೆಯ ಕಡೆಗೆ ನಾನು ಹೋಗೋದಿಲ್ಲ, ಎಲ್ಲ ಪ್ರಾಜ್ಞರಿದ್ದೀರಿ. ಆದರೆ ಕನ್ನಡ ಪ್ರಜ್ಞೆ, ಹಿಂದೂ ಪ್ರಜ್ಞೆ, ಭಾರತೀಯ ಪ್ರಜ್ಞೆ, ಈ ರೀತಿಯ ಒಂದು ಅಡ್ಡದಾರಿಯ ಕಡೆಗೆ ಅದು ಹೋಗಿಬಿಡಬಹುದಾದ ಎಲ್ಲ ಸಾಧ್ಯತೆಗಳ ಮಧ್ಯದೊಳಗಡೆ, ಹಾಗಲ್ಲದೇನೆ ನಿಜವಾಗಿಯೂ ಪ್ರಜ್ಞಾವಂತಿಕೆ ಅಂತನ್ನೋದು ಒಂದು ಸಮುದಾಯ ತನ್ನ ಮತಿ, ಸ್ಮೃತಿ ಮತ್ತು ಬುದ್ಧಿಗಳ ನಿಷ್ಕರ್ಷೆಯಲ್ಲಿ ಯಾವ ವಿವೇಕವನ್ನು ತನ್ನದಾಗಿಸಿಕೊಂಡಿರ್ತದೋ ಆ ವಿವೇಕಗಳ ಒಂದು ಸಂಗೋಪನಾ ಅವಧಿ ಅಂತ ನಾವು ಅದನ್ನು ಪರಿಗಣಿಸಬೇಕಾಗತ್ತೆ. ಈಗಾಗಲೇ ಬೆಳಿಗ್ಗಿನಿಂದ ಮಾತಾಡಿದಂತಹ ಮಾತುಗಳಲ್ಲಿ GSS ಅವರು ಕನ್ನಡದ ಪ್ರಜ್ಞೆಯನ್ನು ಉನ್ನತೀಕರಿಸೋದಕ್ಕೆ, ಕನ್ನಡದ ಮನಸ್ಸನ್ನು ವಿವೇಕಯುತವಾಗಿ ಮಾಡೋದಕ್ಕೆ ಯಾವೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿದರು ಅನ್ನುವಂಥ ಪ್ರಸ್ತಾಪಗಳು ಬಂದು ಹೋಗಿದ್ದಾವೆ. ಬಹಳ ಮುಖ್ಯವಾಗಿ ಕನ್ನಡದ ಪ್ರಾಧ್ಯಾಪಕರಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳೇನು, ಅಲ್ಲಿ ವಿಶ್ವವಿದ್ಯಾಲಯದ ಅಧ್ಯಯನ ವಿಭಾಗವನ್ನು ಕಟ್ಟುವಲ್ಲಿ, ಅಲ್ಲಿಯ ವಿಚಾರ ಸಂಕಿರಣಗಳನ್ನು ನೆರವೇರಿಸುವಲ್ಲಿ ಅವರು ಮಾಡಿರ್ತಕ್ಕಂಥ ನಿರಂತರವಾದಂತಹ ಶ್ರಮದಾಯಕವಾದಂಥ ಸಂಗತಿಗಳು ಏನು, ಈ ಎಲ್ಲವನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಅವರ ನೇರವಾದ ಶಿಷ್ಯರು ಹೇಳೋ ಪ್ರಕಾರ ಆ ಕಾಲದಲ್ಲಿ ನಾವು ಪದವಿಗೆ ವೈಚಾರಿಕ ಪಠ್ಯಗಳನ್ನು ಓದೋದು ಸಾಧ್ಯ ಆದರೆ ಅದು GSS ಅವರ ಮೂಲಕ ಆಯಿತು. ಬಹುಲೇಖಕ ಅಂಥಾಲಜಿಗಳನ್ನು ಅವರು ಆಗಲೇ ಅಲ್ಲಿ ಇಡುವ ಮೂಲಕ ನಮಗೆ ಒಂದು ಓದಿನ ವ್ಯಾಪಕತೆ ಸಾಧ್ಯ ಆಯಿತು ಅಂತ ಹೇಳ್ತಾರಲ್ಲ, ಇದು ಕನ್ನಡ ಪ್ರಜ್ಞೆಗೆ ಒಂದು ಬಹಳ ಮುಖ್ಯವಾದಂತಹ ಒಂದು ಕೊಡುಗೆ. ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅವರು ನಡೆಸಿರ್ತಕ್ಕಂತಹ ವಿಚಾರ ಸಂಕಿರಣಗಳು, ದಣಿವರಿಯದ ನಿರಂತರವಾದಂತಹ ಅದರ ಪರಿಣಾಮವಾಗಿ ಬಂದಿರತಕ್ಕಂತಹ ಕೃತಿಗಳು, ಸಾಲುದೀಪಗಳಿರಬಹುದು, ವಿಮರ್ಶೆಯ ಪರಿಭಾಷೆಗಳು, ಸಾಹಿತ್ಯಾಧ್ಯಯನದ ತಾತ್ವಿಕತೆಯನ್ನು ಸ್ಪಷ್ಟೀಕರಿಸೋದಕ್ಕೆ ಎಷ್ಟೆಲ್ಲ ಕೃತಿಗಳನ್ನು ಅವರು ತಂದರು ಅನ್ನೋದನ್ನು ನಾವೆಲ್ಲರೂ ಈ ಕ್ಷಣದಲ್ಲಿ ನೆನಪು ಮಾಡಿಕೊಂಡ್ರೆ ಈ ಎಲ್ಲವೂ ಕೂಡ ಒಂದು ಅವಿಸ್ಮರಣೀಯ ದಾಖಲೆಗಳು ಅಂತ ಹೇಳೋದಕ್ಕೆ ನನಗೆ ಅನ್ನಿಸ್ತಿದೆ. GSS ಅವರದೊಂದು ಕವಿತೆ ಇದೆ. ಓ ಎಳೆಯಿರೋ ಕನ್ನಡದ ತೇರ, ನೀವು ನಿಂತಿರುವಂಥ ನೆಲೆಗಳಿಂದ ನಾವೆಲ್ಲರೂ ಒಂದು ತೇರೆಳೆವ ಜನರು, ಆ ಊರೋ ಈ ಊರೋ ಹಿಂದೆಯೋ ಮುಂದೆಯೋ ಎಲ್ಲಿಯೋ ಒಂದು ಕಡೆ ಕೈ ಹಾಕಿದವರು. ಇದನ್ನು ಕವಿತೆಯಾಗಿ ಅಷ್ಟೇ ಅಲ್ಲ, ಒಂದು ಕಾರ್ಯಕ್ಷಮತೆಯಾಗಿ GSS ಕನ್ನಡಕ್ಕೇನೆ ಒಂದು ಮಾದರಿಯಾಗಿ ಕನ್ನಡದ ಧೀಶಕ್ತಿಯನ್ನು ಉದ್ದೀಪಿಸುವ ಕೈಂಕರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ್ರು ಅನ್ನುವಂಥದ್ದು GSS ಅವರ ಸಾಂಸ್ಕೃತಿಕ ಚಹರೆಯ ಒಂದು ಮುಖ್ಯವಾದ ಧಾರೆ. ಇದಾದ ಮೇಲೆ ಯಾಕೆ ಇದು ಸಾಧ್ಯ ಆಯಿತು ಅಥವಾ ಇವತ್ತು ನಾವು ಅದನ್ನು ಹೇಗೆ ಗ್ರಹಿಸಬೇಕು? ಅಧ್ಯಾಪನ ವೃತ್ತಿಯಲ್ಲಿ ಇರ್ತಕ್ಕಂತಹ ನನ್ನ ತಲೆಮಾರು, ನಾವು ಇವತ್ತು ಪಠ್ಯ ಪುಸ್ತಕಗಳನ್ನು ಮಾಡ್ತೀವಿ, ನಾವು ವಿಚಾರ ಸಂಕಿರಣಗಳನ್ನು ಮಾಡ್ತೀವಿ, ನಾವು ಇದನ್ನೆಲ್ಲ ಮಾಡ್ತೀವಿ. ಆದರೆ ಆ ಮಾಡುವ ಆಳದ ನಿಷ್ಠೆ ಮತ್ತು ಬದ್ಧತೆಯ ಪ್ರಶ್ನೆಯನ್ನು ತಗೊಂಡಾಗ ನಾವು ಲೌಕಿಕ ಲಾಭಗಳೋ ಇನ್ಯಾವ್ಯಾವುದೋ ಅಕಾಡೆಮಿಕ್ ಆದಂಥ ಲಾಭಗಳಿಗೆ ಮಾರು ಹೋದ ಸ್ಥಿತಿಯಲ್ಲಿ ನಿಂತ್ಕೊಂಡಾಗ GSS ಅವರ ನಿಷ್ಠೆ ಎಷ್ಟು ದೊಡ್ಡದಿತ್ತು ಅನ್ನೋದು ನಮಗೆ ಸ್ಪಷ್ಟ ಆಗತ್ತೆ. ಈ ಬಾಳ ಜಾತ್ರೆಯಲ್ಲಿ ಕೃತಕೃತ್ಯನಾಗುವೆನು, ಪೂಜೆ ಎನ್ನುತ್ತ ತಿಳಿದು ಬಾಳನಿದನು ಅಂತ GSS ಹೇಳ್ತಾರೆ. ಅವರು ಹಾಗೆ ಬದುಕಿದ್ರು ಕೂಡ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ವೇಳೆಯ ಅಭಾವದಿಂದ ನಾನು ಮಾತುಗಳನ್ನೆಲ್ಲ ತುಂಡರಿಸಿ ಒಂದು 2-3 ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. GSS ಅವರು ರೂಪಿಸಿದ ಕನ್ನಡದ ವಿವೇಕ ಏನದು ಅನ್ನೋ ಪ್ರಶ್ನೆಯನ್ನು ನಾವು ಹಿಡ್ಕೊಂಡು ಹೋದಾಗ, ಅವರು ಬರವಣಿಗೆಯನ್ನು ಆರಂಭ ಮಾಡಿದ ಕಳೆದ ಶತಮಾನದ ಮಧ್ಯಂತರದ ಅವಧಿ ಇತ್ತಲ್ಲ, ಅದು ಒಂದು ರೀತಿಯೊಳಗೆ
ಶಿಕ್ಷಣದ ಮೂಲಕ ಪ್ರವಹಿಸುವಂಥ ಜ್ಞಾನದ ಪ್ರವಾಹದೊಳಗೆ ಇಡೀ ಸಮಾಜ ಒಂದು ಮರುಹುಟ್ಟನ್ನು ಪಡಿಬೇಕು ಅನ್ನುವಂಥ ಒಂದು ತೀಕ್ಷ್ಣವಾದ ಚಿಂತನಾಧಾರೆ ಇದ್ದಂತಹ ಕಾಲಘಟ್ಟ ಅದು. ಅಥವಾ ಅದನ್ನು ಹೀಗೆ ಕೂಡ ನಾವು ಹೇಳಬಹುದು, ಯುರೋಪಿಯನ್ ಚಿಂತನೆಗಳು ಬಹಳ ಆಕರ್ಷಣೆಯನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಕಾಲಘಟ್ಟ ಅದು. ಇಂತಹ ಸಂಕ್ರಮಣ ಕಾಲದೊಳಗಡೆ GSS ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಜ್ಞಾನ ಮೀಮಾಂಸೆಗಳನ್ನು ಮುಖಾಮುಖಿ ಮಾಡ್ತಾರೆ. ಎಲ್ಲಿ ಹೊಸದನ್ನು ಕಾಣೋದಕ್ಕೆ ಪ್ರಯತ್ನಿಸ್ತಾರೆ. ಬಹುಶಃ ಇವತ್ತಿನ ಕನ್ನಡ 90ರ ದಶಕದ ನಂತರದಲ್ಲಿ ಕನ್ನಡದ ಇಡೀ ಆಲೋಚನೆ ಅನುಭಾವ ಸಾಹಿತ್ಯದ ಕಡೆಗೆ, ತತ್ವಪದ ಸಾಹಿತ್ಯದ ಕಡೆಗೆ ಮರಳಿ ಪ್ರವೇಶ ಮಾಡಿರುವ ಕಾಲಘಟ್ಟವನ್ನು ನಾವು ಗಮನಿಸ್ಕೊಂಡ್ರೆ GSS ಅವರಲ್ಲಿ ಈ ಚಿಂತನೆ ಬಹಳ ಸ್ಪಷ್ಟವಾಗಿತ್ತು, ಮೂಲ ಬೀಜಗಳು ಅಲ್ಲಿದ್ವು ಅಂತ ಅನಿಸತ್ತೆ ಈಗ ಅವರ ಕೃತಿಗಳನ್ನು ಓದುವ ಸಂದರ್ಭದಲ್ಲಿ. DR ನಾಗರಾಜ್ ಅವರು ಇದನ್ನು ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಯಾಜಮಾನ್ಯದ ಸಂಗತಿಯನ್ನು DR ನಾಗರಾಜ್ ಅವರು ಬೌದ್ಧಿಕ ವಸಾಹತೀಕರಣ ಅಂತ ಕರೀತಾರೆ. ವಸಾಹತುಶಾಹಿ ಇದೆಯಲ್ಲ, ಅದು ತನ್ನ ತಿಳಿವು ಮಾತ್ರವೇ ಶ್ರೇಷ್ಠ ಅನ್ನುವಂಥ ನಂಬಿಕೆಯನ್ನು ವಸಾಹತು ದೇಶದ ಪ್ರಜೆಗಳ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿಸುತ್ತೆ. ಇದು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೂಗಿ ವಾ ಥಿಯಾಂಗೋ ಹೇಳ್ತಾನಲ್ಲ, ವಸಾಹತುಶಾಹಿಯ ಕಟ್ಟಕಡೆಯ ದಿಗ್ವಿಜಯದ ಧ್ವಜ ನಾಟಲ್ಪಡೋದು ಗುಲಾಮರ ಮನಸ್ಸುಗಳಲ್ಲಿ ಅಂತ. ಆ ಗುಲಾಮರ ಮನಸ್ಸುಗಳಲ್ಲಿ ದಿಗ್ವಿಜಯದ ಭಾವನೆ ಏನಿತ್ತಲ್ಲ, ಯಾಕೆಂದರೆ ಸಾಂಸ್ಕೃತಿಕವಾದ ಗೆಲುವು ರಾಜಕೀಯ ಗೆಲುವಿಗೆ ಬಹಳ ದೊಡ್ಡ ಆಸ್ಪದವನ್ನು ಉಂಟು ಮಾಡಿಕೊಡುತ್ತೆ. ಇಂಥ ಸಂದರ್ಭದಲ್ಲಿ ಅದರ ಆಚೆಗೆ ಕೂಡ ನಿಂತು ನಾವು ನಮ್ಮ ಪರಂಪರೆಯ ಸತ್ಯಗಳನ್ನು ಮರುಪ್ರವೇಶ ಮಾಡಬೇಕು ಅನ್ನುವಂತಹ ಬಹಳ ಎಚ್ಚರದ ನಡೆಯನ್ನು GSS ಅವರು ಇಟ್ಟರು ಅಂತ ಅನಿಸುತ್ತೆ ನಮಗೆ ಇವತ್ತು. ಗಿರೀಶ್ ಕಾರ್ನಾಡ್ ಅವರ ಟಿಪ್ಪು ಕಂಡ ಕನಸು ನಾಟಕದಲ್ಲಿ ಆ ದೃಶ್ಯ ಬರುತ್ತೆ ನೋಡಿ. ಬ್ರಿಟಿಷರು ಎಳೆಯ ಮಕ್ಕಳನ್ನೇ ಗುಲಾಮರಾಗಿ ಯಾಕೆ ಬಯಸ್ತಾರೆ, ಯಾಕೆ ಬೆಳೆದ ಮಗನನ್ನು ಬಯಸೋದಿಲ್ಲ ಅನ್ನುವಾಗ ಅಲ್ಲೊಂದು ಮಾತು ಬರುತ್ತೆ, ಈ ಮಕ್ಕಳಿಗೆ ಯಾವ ರೀತಿಯ ಲೌಕಿಕ ತೊಂದರೆಯನ್ನೂ ಅವರು ಕೊಡೋದಿಲ್ಲ, ಆದರೆ ಮರಳಿ ಕಳಿಸುವಾಗ ಶ್ರೇಷ್ಠತೆಯ ಒಂದು ಭಾವನೆಯನ್ನು ಅವರು ತುಂಬಿ ಕಳಿಸ್ತಾರೆ, ಅಲ್ಲಿಗೆ ನಾವು ಇದ್ದೂ ಕೂಡ ಇಲ್ಲದ ಹಾಗೆ ಆಗ್ತೀವಿ ಅಂತ. ಇಂಥದ್ದೊಂದು ಸಾಂಸ್ಕೃತಿಕ ಹೆಜಮೊನಿಯ ಪ್ರಶ್ನೆಯನ್ನು GSS ಅವರು ಆ ಕಾಲಘಟ್ಟಗಳಲ್ಲಿ ಬಹಳ ಎಚ್ಚರದಿಂದ ಗಮನಿಸಿದರು ಅಂತ ಕಾಣಿಸುತ್ತೆ. ಯಾಕೆಂದರೆ ಇಂತಹ ಒಂದು ಸಾಂಸ್ಕೃತಿಕ ಗುಲಾಮಗಿರಿಯ ಒಳಗಡೆ ಪ್ರವೇಶ ಮಾಡ್ತಾ ಅದನ್ನು ಚೆನ್ನಿ ಸರ್ ಹೇಳುವ ಇವೆಂಟ್ ಮ್ಯಾನೇಜ್ಮೆಂಟಿನ ಇವತ್ತಿನ ಜಾಗತೀಕರಣ ಸಂದರ್ಭದೊಳಗೆ ಸಾಹಿತ್ಯ ಮತ್ತು ಕಲೆಗಳೆಲ್ಲ ಫ್ರಾಡ್ ಆಗ್ತಾ ಇವೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಎದುರಿಗಿಟ್ಕೊಂಡ್ರೆ GSS ಅವರ ಚಿಂತನೆ ಎಷ್ಟು ಗಟ್ಟಿಯಾಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ನಾನು ಒಂದು 2-3 ಉದಾಹರಣೆಗಳನ್ನು ನನ್ನ ಮಾತಿಗೆ ಕೊಡ್ತೀನಿ. ವಿಕ್ರಮಾರ್ಜುನ ವಿಜಯ ಒಂದು ಸಮೀಕ್ಷೆ ಅನ್ನುವಂಥ ಒಂದು ಲೇಖನದಲ್ಲಿ GSS ಅವರು ಸುಜನಾ ಅವರ ಮಾತನ್ನು 2 ಸರ್ತಿ ಪ್ರಸ್ತಾಪ ಮಾಡ್ತಾರೆ. ಒಂದು ಸಣ್ಣ ಲೇಖನ ಅದು. ಆ ಮಾತೇನು ಅಂದರೆ, ವ್ಯಾಸರಾದ ಮೇಲೆ ಪಂಪನ ತನಕ ಸಂಸ್ಕೃತ ಕವಿಗಳು ಸಹ ಮಹಾಭಾರತವನ್ನು ಸಮಗ್ರವಾಗಿ ಮುಟ್ಟೋದಕ್ಕೆ ಧೈರ್ಯ ಮಾಡಲಿಲ್ಲ. ಈ ಹಿನ್ನೆಲೆಯೊಳಗೆ ನಾವು ನಿಂತ್ಕೊಂಡಾಗ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ ಅನ್ನುವಂಥ ಕನ್ನಡತನದ ಪಂಪನ ಶಕ್ತಿ ನಮಗೆ ದೃಗ್ಗೋಚರ ಆಗತ್ತೆ ಅನ್ನುವಂಥದ್ದು. GSS ಅವರು ತಮ್ಮ ಕವಿತೆಗಳಲ್ಲಿ ಅವರ ಪ್ರತಿಭೆ ಮತ್ತು ಪಾಂಡಿತ್ಯ ಅನ್ನುವಂಥ ಕವಿತೆಯೊಳಗೆ ನಳ ಮತ್ತು ಋತುಪರ್ಣರ ಸಂವಾದವನ್ನು, ಯಾವುದು ಪ್ರತಿಭೆ ಯಾವುದು ಪಾಂಡಿತ್ಯ ಅನ್ನುವಂಥ ನಿಷ್ಕರ್ಷೆಯನ್ನು ಅವರು ಅದರ ಒಳಗಡೆ ತರ್ತಾರೆ. ಕನ್ನಡದ ಕ್ಷಮತೆಯನ್ನು ಶೋಧ ಮಾಡುವಾಗ ಪೂರ್ವ ಸೂರಿಗಳ ಜೊತೆಗೆ ಮಾತ್ರ ಅಲ್ಲ, ಪಾಶ್ಚಾತ್ಯ ಚಿಂತನಾಧಾರೆಗಳ ಜೊತೆಗೂ ಕನ್ನಡವನ್ನು ಇಟ್ಟು, ಕನ್ನಡ ಕಾವ್ಯವನ್ನು ಇಟ್ಟು ವಿಶ್ಲೇಷಣೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಎಚ್ಚರ GSS ಅವರದು. ಪಂಪ ಹೋಮರ್ ಒಂದು ಪ್ರಸಂಗವನ್ನು ನಾವು ಗಮನಿಸ್ಕೊಂಡ್ರೆ, ಆ ಯುದ್ಧ ಪೂರ್ವದ ಸಾಮಾಜಿಕ ತಳಮಳ ಇದೆಯಲ್ಲ, ಗಂಡು ಹೆಣ್ಣಿನ ಬದುಕಿನಲ್ಲಿ ದಾಂಪತ್ಯದ ಅಸ್ಥಿರತೆಯನ್ನು ಯುದ್ಧ ಹುಟ್ಟಿಸ್ತಾ ಇರುವಂಥ ಸಂದರ್ಭ ಹೋಮರ್ನಲ್ಲಿ ಹೇಗೆ ಬರುತ್ತೆ, ಪಂಪನಲ್ಲಿ ಹೇಗೆ ಬರುತ್ತೆ ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ಅವರು ಮಾಡ್ತಾರೆ. ಜನಪದ ಸಾಹಿತ್ಯದ ಬಗೆಗಿನ ಅವರ ಲೇಖನದೊಳಗಡೆ ಒಂದು ಮಾತು ಹೇಳ್ತಾರೆ ಅವರು, ನನಗೆ ಓದಿದಾಗ ಅರೆ ಹೌದಲ್ಲ ಅಂತ ಅನ್ನಿಸ್ತು.
ಜನಪದ ಸಾಹಿತ್ಯದ ಪ್ರಭಾವ ಅಂತ ನಾವು ಕೆಲವನ್ನ ಗುರುತಿಸ್ತೀವಿ, ಆದರೆ ಜನಪದ ಸಾಹಿತ್ಯದ ಪ್ರಭಾವ ನೇರವಾಗಿ ಕಾಣದೇ ಇರುವ ಎಲ್ಲ ಕೃತಿಗಳಲ್ಲೂ ಕೂಡ ಅಂತರ್ಗತವಾಗಿ ಜನಪದ ಇದ್ದೇ ಇರತ್ತಲ್ವೇ ಅನ್ನುವಂಥ ಪ್ರಶ್ನೆಯನ್ನು ಅವರು ಎತ್ತುತ್ತಾರೆ. ನಮ್ಮ ಸಿರಿಗನ್ನಡದ ಕಾವ್ಯರಸ ವಾರಿಧಿಯು ನಿಜಕ್ಕೂ ರತ್ನಾಕರಂ, ಕನ್ನಡಕ್ಕೆ ಸೋಲಿಲ್ಲ. ಇದು GSS ಅವರ ಕವಿತೆಯ ಸಾಲು. ಹೀಗಾಗೇನೆ ಕನ್ನಡದ ಕುರಿತ ಮಾತುಗಳನ್ನು ಹೇಳುವಾಗ ಅದು ಎಲ್ಲೂ ಕೂಡ ಅತಿಶಯೋಕ್ತಿಯಾಗದ ಹಾಗೆ ಹಲವಾರು ನಿದರ್ಶನಗಳನ್ನು ನಾವು GSS ಬರಹಗಳಲ್ಲಿ ನೋಡಬಹುದು. ಅದು ಶರಣ ಧರ್ಮ ಮತ್ತು ಬುದ್ಧ ಧರ್ಮದ ಸಂಬಂಧವನ್ನು ಶರಣು ಅನ್ನುವ ಪದ ವಿಶ್ಲೇಷಣೆಯ ಮೂಲಕ ಅವರು ನಿರ್ವಚನ ಮಾಡುವಂಥದ್ದಿರ್ಬೋದು. ಹಾಗೇನೆ ಕವಿ ನೇಮಿಚಂದ್ರ ಜೈನ ಧರ್ಮಕ್ಕೆ ಬದ್ಧನಾಗಿದ್ದಂತಹ ಕವಿ ಹೇಗೆ ಈ ಶರಣ ಧರ್ಮದ ಪ್ರಭಾವಕ್ಕೆ ಒಳಗಾಗಿದ್ದ ಅನ್ನುವಂಥ ವಿಶ್ಲೇಷಣೆಗಳಿರ್ಬೋದು. ಸರ್ವಧರ್ಮ ಸಮನ್ವಯ ಆಚಾರ್ಯರು ಎನಿಸಿಕೊಂಡಂಥ ರಾಮಕೃಷ್ಣ ಪರಮಹಂಸರ ವಿಚಾರಗಳು ಶರಣ ವಿಚಾರಗಳಿಗೆ ಹೇಗೆ ಸಾಮ್ಯತೆಯನ್ನು ಹೊಂದಿದ್ವು ಅನ್ನುವಂಥದ್ದಿರ್ಬೋದು. GSS ಅವರ ಒಂದು ಕವಿತೆ ಇದೆ, ನನ್ನ ಮರಿಮಗನ ಮಗನಿಗೆ ಅಂತ. ನನ್ನ ಮರಿಮಗನ ಮಗನಿಗೆ, ಅವನು ನನ್ನನ್ನು ಎಂದೂ ನೋಡೋದಿಲ್ಲ, ನಾನು ಅವನನ್ನು ಎಂದೂ ನೋಡೋದಿಲ್ಲ, ಆದರೆ ಪರಂಪರೆ ಅನ್ನೋದಿದೆಯಲ್ಲ, ಈ ಪೂರ್ಣವಾದ ಬದುಕಿನ ಪ್ರಯಾಣ ಇದೆಯಲ್ಲ, ಅದು ಇಲ್ಲಿಂದ ಅಲ್ಲಿಯವರೆಗೂ ನಿರಂತರವಾಗಿ ಚಲನಶೀಲವಾಗಿ ಇರತ್ತೆ ಅನ್ನೋದನ್ನು ಆ ಪದ್ಯದಲ್ಲಿ ಅವರು ಹೇಳ್ತಾರೆ. ನಮಗೆ ಕವಿ ರಿಲ್ಕ್ ಹೇಳ್ತಾನಲ್ಲ, ಇಲ್ಲದವರ ಕನಸುಗಳು ಇದ್ದವರ ಬೆನ್ನ ಹುರಿಯಲ್ಲಿ ಬೆಳೆಯುತ್ತಲೇ ಇರುತ್ತವೆ ಅನ್ನುವಂಥ ಮಾತಿಗೆ GSS ಕೊಡುವಂತಹ ಕನ್ನಡದ ಈ ಚಿಂತನೆ ಇದೆಯಲ್ಲ, ಕನ್ನಡವನ್ನು ನಾವು ಪಾಶ್ಚಿಮಾತ್ಯ ದೃಷ್ಟಿಕೋನದಿಂದ ಮಾತ್ರ ವಿಶ್ಲೇಷಣೆ ಮಾಡೋದಲ್ಲ, ನಮ್ಮ ಪೌರ್ವಾತ್ಯ ಶಕ್ತಿ ಮೂಲಗಳ ಮೂಲಕ ವಿಶ್ಲೇಷಣೆಗೆ ಒಳಪಡಿಸಿಕೊಳ್ಬೇಕು. ವಿಶ್ಲೇಷಣೆಗೆ ಒಳಪಡಿಸಿಕೊಳ್ಬೇಕೇ ವಿನಃ ಮೌನವಾದ ಅಂಗೀಕಾರ ಅಲ್ಲ ಅನ್ನೋದನ್ನು ಕೂಡ, ಆ ವಿಮರ್ಶಾತ್ಮಕ ಎಚ್ಚರವನ್ನು ಕೂಡ GSS ನೀಡ್ತಾರೆ. ಬಿಡಬೇಡ ಚರಿತ್ರೆಯನ್ನು ಪುರಾಣವಾಗುವುದಕ್ಕೆ, ನಿನ್ನೆಲ್ಲವನೂ ಅರೆವ ಗಾಣವಾಗುವುದಕ್ಕೆ ಅನ್ನುವಂಥ ಒಂದು ಸ್ಪಷ್ಟವಾದ ಎಚ್ಚರ ಕೂಡ GSS ಅವರಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಕನ್ನಡದ ತಾತ್ವಿಕತೆಯನ್ನು ನಿರ್ವಚನ ಮಾಡುವಂಥ ಸಂದರ್ಭದೊಳಗೆ ವರ್ತಮಾನಕ್ಕೆ ಮುಖಾಮುಖಿಯಾಗುವ ಹೊಸ ಕಾಲದ ಆಪತ್ತುಗಳನ್ನು, ಹೊಸ ಸಂಕಟ ಮತ್ತು ಸವಾಲುಗಳನ್ನು ಕನ್ನಡ ಹೇಗೆ ಎದುರಿಸುತ್ತೆ ಮತ್ತು ಹೇಗೆ ಎದುರಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ನಾವು GSS ಅವರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆಯಾಗಿ ನೋಡ್ತೀವಿ. ರಾಮಾಯಣ ದರ್ಶನಂ ಕುರಿತಂಥ ಅವರ ಲೇಖನ ಆರಂಭ ಆಗೋದೇನೆ ಮಹಾಕಾವ್ಯಗಳ ಕಾಲ ಎಂದೋ ಮುಗಿದು ಹೋಗಿದೆ ಅನ್ನುವಂಥ ಪಾಶ್ಚಾತ್ಯ ವಿಮರ್ಶೆಯ ನಿಲುವನ್ನು ಮೀರಿ ಇನ್ನು ಉಳಿಯೋದು ಬರೀ ಭಾವಗೀತೆಗಳು ಅನ್ನುವಂಥ ರವೀಂದ್ರನಾಥ್ ಠಾಗೋರ್ ಅವರ ಅಭಿಪ್ರಾಯವನ್ನು ಮೀರಿ ಕನ್ನಡವು ವಿಶ್ವಾತ್ಮಕವಾದಂತಹ ಬಹುದೊಡ್ಡ ದರ್ಶನದ ಕಡೆಗೆ ವಾಲಿಕೊಳ್ಳುತ್ತೆ, ಇದು ಕನ್ನಡತನ ಅನ್ನುವಂಥ ಪ್ರತಿಪಾದನೆಯನ್ನು ಅವರು ಅಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಬುದ್ಧನಿಂದ ರಾಮಕೃಷ್ಣ ಪರಮಹಂಸರವರೆಗೂ ಆ ಮತಧರ್ಮಗಳ ಕುರಿತಂಥ ವಿಶ್ಲೇಷಣೆ ಅವರ ಕಾವ್ಯದಲ್ಲಿ ಬರುತ್ತೆ, ಅವರ ಬರಹಗಳಲ್ಲಿ ಬರುತ್ತೆ. ಮತ್ತು ಅದರ ಅಂತಿಮವಾಗಿ ಅವರು ಹೇಳೋದೇನು ಅಂತಂದರೆ, ಗಾಂಧಿ ಹೇಳ್ತಾರಲ್ಲ, ಈಗ ನಮಗೆ ಅಗತ್ಯ ಇರೋದು ಜಗತ್ತಿಗೆ ಒಂದು ಧರ್ಮ ಅಲ್ಲ, ಎಲ್ಲ ಧರ್ಮಗಳ ಮಧ್ಯದಲ್ಲಿ ಒಂದು ಸಮನ್ವಯವಾದಂತಹ ಸಂಬಂಧ ಅನ್ನುವ ಮಾತನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಬಹಳ ಉದಾಹರಣೆಗಳನ್ನು ನಾನು ಕೊಡಕ್ಕೆ ಹೋಗಲ್ಲ, ಆದರೆ ಕೋಮುವಾದದ ನೆರಳಿನಲ್ಲಿ ಅನ್ನುವಂತಹ ಲೇಖನ GSS ಅವರು ಆಗ ಬರೆದ ಲೇಖನ ಅದು. ಆ ಲೇಖನದಲ್ಲಿ ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದ ನಮ್ಮ ಸಮಾಜ ಹೇಗಿತ್ತು, ಸ್ವಾತಂತ್ರ್ಯ ನಂತರದ ನಮ್ಮ ಸಾಮಾಜಿಕ ಸ್ಥಿತಿ ಹೇಗಿದೆ ಈ ಸ್ಥಿತಿ ಅಂದರೆ, ಪ್ರಜಾಪ್ರಭುತ್ವ ಅನ್ನುವಂತಹ ಕನಸು ನಮ್ಮೆದುರಿಗಿದೆ, ಆದರೆ ಆ ಕನಸನ್ನು ಯಾವತ್ತಿಗೂ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಆಗದ ಉಬ್ಬಸಗೊಳಿಸುವ ಅಸ್ವಸ್ಥತೆಯೊಂದು ನಮ್ಮನ್ನು ಆವರಿಸಿಕೊಂಡಿದೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಮತ್ತು ನಾಳಿನ ಚರಿತ್ರೆ, ನಾವು ಬದುಕಿದ ಈ ಕಾಲವನ್ನು ಮಾಲಿನ್ಯ ಯುಗ ಅಂತ ಕರೀಬಹುದಾ ಅನ್ನೋ ಪ್ರಶ್ನೆಯನ್ನು ಕೂಡ ಅವರಲ್ಲಿ ಇಡ್ತಾರೆ ಅನ್ನುವಂಥದ್ದು. ಹಾಗಾಗಿ GSS ಅವರು ವರ್ತಮಾನವನ್ನು ಹೇಗೆ ನೋಡಬೇಕು, ಹೇಗೆ ಅರ್ಥೈಸಿಕೊಳ್ಳಬೇಕು, ಕನ್ನಡತನ ಅಂದರೆ ಏನು ಅನ್ನೋದನ್ನು ಮತ್ತೆ ಮತ್ತೆ ತಮ್ಮ ಬರಹಗಳಲ್ಲಿ ನಿರೂಪಿಸ್ತಾ ಬಂದರು. GSS ಅವರ ಬರಹಗಳಲ್ಲಿ ಇರ್ತಕ್ಕಂಥ ಒಂದು 2-3 ಅಂಶಗಳನ್ನು ಮುಖ್ಯವಾಗಿ ನೋಡಿಬಿಟ್ರೆ, ಅದು ಕನ್ನಡದ ಪ್ರಜ್ಞೆ ಏನು, GSS ಪ್ರತಿಪಾದನೆ ಮಾಡುವ ಕನ್ನಡದ ಪ್ರಜ್ಞೆ ಏನು ಅಂತ ನಾನು ಅಂದುಕೊಳ್ತೀನಿ. ಮೊದಲನೇದ್ದು ಪ್ರೀತಿ ಮತ್ತು ಕರುಣೆ.
GSS ಕಾವ್ಯಗಳಲ್ಲಿ ಮತ್ತೆ 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 ಎಷ್ಟು ಅಂದರೆ ಎಷ್ಟಾಡಿದರೂ ದಣಿವೇ ಇಲ್ಲದ, ಮುಗಿತಾಯವೇ ಇಲ್ಲದ ಅನುವಾದಗಳಲ್ಲಿ GSS ಅದನ್ನು ನಿರೂಪಿಸ್ತಾ ಹೋಗ್ತಾರೆ. ಪ್ರೀತಿ, ಕರುಣೆ, ಸ್ನೇಹ, ಮರುಕ ಇವೇ ನಮ್ಮ ದೇವರು. ಇಂಥ ಒಂದಲ್ಲ ನೂರಾರು ಉದಾಹರಣೆಗಳನ್ನು ನಾವು ಎತ್ಕೋಬಹುದು. ಇದು GSS ನಮಗೆ ಕೊಡ್ತಾ ಇರುವಂತಹ ಕನ್ನಡದ ಮೂಲ ಗುಣ ಅನ್ನುವಂಥದ್ದು. ಕವಿರಾಜ ಮಾರ್ಗ ಕಾಲದಿಂದಲೂ ಬಂದಂತಹ ಆ ಕಸವರಮೆಂಬುದು ಅನ್ನುವ ಮಾತಿದೆಯಲ್ಲ, ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮುಮಂ ಪರ ಧರ್ಮಮುಮಂ ಅನ್ನುವಂಥ ಸೈರಣೆಯ ಒಂದು ದೊಡ್ಡ ರಹಸ್ಯವನ್ನ, ಇದು ಮಾತ್ರ ನಮ್ಮ ಬದುಕನ್ನ ಸಂಗೋಪನೆ ಮಾಡಬಲ್ಲದು ಅನ್ನುವಂಥ ಎಚ್ಚರವನ್ನ GSS ಮತ್ತೆ ಮತ್ತೆ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಸತ್ಯ ಮತ್ತು ಶ್ರದ್ಧೆಯ ಛಲ. ಅಪಮಾನವನ್ನ ಸಹಿಸದ, ತನ್ನ ನಂಬಿಕೆಯನ್ನ ತಾನು ಗೌರವಿಸಿಕೊಳ್ಳುವ, ಅದಕ್ಕಾಗಿ ದೇವರನ್ನು ಪ್ರಶ್ನಿಸಬಲ್ಲ ಒಂದು ಅದಮ್ಯ ತಾಕತ್ತು ಕನ್ನಡಕ್ಕಿದೆ. ಕನ್ನಡದ ಈ ತಾಕತ್ತನ್ನು ನಾವು ಒಂದು ಕ್ಷಣ ನೆನಪಿಸ್ಕೊಳ್ಳೋದಾದರೆ, ಸಂಕೆಣ್ಣೆಯ ಪ್ರಸಂಗವನ್ನ ನಾವು ನೆನಪಿಸ್ಕೊಳ್ಳೋದಾದರೆ, ಸೂರ್ಯ ಚಂದ್ರಾದಿ ಸಾಕ್ಷಿಯಾಗಿ, ಭೂಮ್ತಾಯಿ ವಾಯು ಸಾಕ್ಷಿಯಾಗಿ, ಬಲಗೈ ಭಾಷೆ ಕೊಡಲಾರೆ ಯಜಮಾನ ಅನ್ನುವ ಮಲೆಮಾದೇಶ್ವರದ ಸಂಕೆಣ್ಣೆ ಅವಳೇನು ಹೇಳ್ತಾಳೆ, ನಿನಗೆ ಭಾಷೆಯನ್ನ ಕೊಡುವ ಮೂಲಕ ನಾನು ಪತಿವ್ರತೆಯಾಗಿ ಇರಬೇಕಾ ಅನ್ನುವಂಥ ಬಹಳ ಮುಖ್ಯವಾದ ಪ್ರಶ್ನೆ ಇದೆಯಲ್ಲ, ಅದು ಕನ್ನಡದ ಪ್ರಶ್ನೆ, ಬಹಳ ಗಟ್ಟಿಯಾದ ಪ್ರಶ್ನೆ. ಎಂತಹ ಆತಂಕಗಳಿಗೂ ಎಂತಹ ಭಯಕ್ಕೂ ಹಿಂಸೆಗೂ ಹಿಂದೇಟು ಹಾಕದ ಪ್ರಶ್ನೆ. ಆ ಪ್ರಶ್ನೆಯೇ ಮತ್ತೆ ನಾವು GSS ಅವರಲ್ಲಿ ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು, ಅಲ್ಲಿಂದಲೇ ಅದು ಒಂದು ಅನೂಚಾನವಾಗಿ ಮುಂದುವರೆದು ಬಂದದ್ದನ್ನು ನಾವು ನೋಡ್ತೀವಿ. ಬಸವಣ್ಣ ಹೇಳ್ತಾನಲ್ಲ, ತಪ್ಪಿದೊಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಅಲ್ಲಮ್ಮ ಹೇಳ್ತಾನೆ, ನಾ ದೇವನಲ್ಲದೆ ನೀ ದೇವನೇ. ಕುವೆಂಪು ಹೇಳ್ತಾರೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ. ಅದರ ಒಂದು ನಿರಂತರ ಹರಿಗಡೆಯದ ಧಾರೆಯಾಗಿ ನಾವು GSS ಅವರ ಬರವಣಿಗೆಯನ್ನು ನೋಡೋದಕ್ಕೆ ಸಾಧ್ಯ. GSS ಹೇಳ್ತಾರಲ್ಲ, ಅದು ಹೇಗಿದೆ ಅಂದರೆ, ಇವತ್ತು ನಾವು ಮಾಡೋ ಅಡಿಗೆಯಲ್ಲಿ ಯಾವತ್ತಿನದೋ ಪರಿಮಳ ಬೆರೆತುಕೊಂಡ ಹಾಗೆ. ಅದನ್ನು ನನಗಿಲ್ಲಿ ವಿವರಿಸೋದಕ್ಕೆ ಬೇಡ. GSS ಅವರ ಪದ್ಯ ಇದೆಯಲ್ಲ, ಹಣತೆ ಹಚ್ಚುತ್ತೇನೆ ನಾನು, ಎಂತೆಂಥ ದೀಪಾವಳಿಯ ಹಡಗುಗಳೇ ಮುಳುಗಿ ತಳ ಕಚ್ಚಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ, ಆದರೂ ಹಣತೆ ಹಚ್ಚುತ್ತೇನೆ ನಾನು. ಇದು ಕನ್ನಡದ ಧೀಶಕ್ತಿ ಅನ್ನೋದನ್ನು ನಾವು GSS ಮೂಲಕ ಗಮನಿಸ್ಕೊಳ್ತೀವಿ. ನ್ಯಾಯನಿಷ್ಠುರಿಯ, ಜೀವಪ್ರೀತಿಯ ಈ ಕವಿತೆಗಳ ಮುಂದಿನ ಸಂದರ್ಭಗಳಲ್ಲಿ ಅವರು ಹೇಳ್ತಾರೆ, ಯಾಕಿಷ್ಟು ವಿಕೃತನಾಗಿದ್ದಾನೆ ಮನುಷ್ಯ ಇಂತಹ ಅಗಾಧ ಚೆಲುವಿನ ನಡುವೆ? ಈ ಪ್ರಶ್ನೆ ಅವರು ನಮ್ಮ ಮಧ್ಯದಲ್ಲಿ ಇವತ್ತು ಇಟ್ಟು ಹೋಗಿರುವ ಪ್ರಶ್ನೆ. ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅವರ ಕೊನೆಯ ಸಂಕಲನದ ಅಗ್ನಿಪರ್ವ ಕವಿತೆ ಇದೆಯಲ್ಲ, ಧಗ್ ಧಗ್ ಧಗಾಯಮಾನವಾಗಿ ಉರಿತಾ ಇರುವ ಬಕಾಸುರ ಬೆಂಕಿ, ಅನ್ನಕ್ಕೂ ಬೆಂಕಿ, ಗಾಳಿಗೂ ಬೆಂಕಿ, ನೀರಿಗೂ ಬೆಂಕಿ. ಈ ಬೆಂಕಿ ಏನು ಮಾಡ್ತಿದೆ? ಬಹುಕಾಲದಿಂದ ಹೇಗೋ ಕಾಪಾಡಿಕೊಂಡು ಬಂದಿರುವ ಪಾರಿವಾಳಗಳ ಕನಸಿನ ಗೂಡಿಗೆ ಬೆಂಕಿ ಬಿದ್ದಿದೆ. ಇದು GSS ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರ ಬರಹಗಳ ಮೂಲಕ ಇದ್ದಾರೆ, ಅವರ ಕವಿತೆಯ ಮೂಲಕ ಇದ್ದಾರೆ, ಅವರ ಕನ್ನಡದ ವಿವೇಕ ಪ್ರಜ್ಞೆಯ ಜಾಗೃತಿಯ ಮೂಲಕ ಅವರಿದ್ದಾರೆ. ಹಾಗಾಗೇನೆ GSS ಹೇಳುವ ಆ ಮಾತಿದೆಯಲ್ಲ, ಕನ್ನಡ ರಾಜ್ಯೋದಯವಾಗಿದೆ ಹೊರಗೆ, ಇನ್ನೂ ಕನ್ನಡ ರಾಜ್ಯೋದಯವಾಗುವುದುಳಿದಿದೆ ನಮಗೂ ನಿಮಗೂ ಒಳಗೆ. ಇದನ್ನು ನಾವು, ಯಾಕೆಂದರೆ ಕನ್ನಡ ಪ್ರಜ್ಞೆ ಅನ್ನೋದು ಅದು ನವಂಬರ್ ಪರಿಭಾಷೆಯಾಗಿ ಬಳಕೆಯಾಗತ್ತೆ. ಕನ್ನಡ, ಕರ್ನಾಟಕ, ಕನ್ನಡಿಗ ಅನ್ನುವ ಮಾತುಗಳೆಲ್ಲ ವ್ಯವಹಾರದ ಕೋಡ್ ವರ್ಡ್ಗಳಾಗಿ ಬಳಕೆಯಾಗತ್ತೆ. ಕನ್ನಡವನ್ನು ಪ್ರೀತಿಸೋದು ಅಂದರೆ ಇನ್ಯಾವುದನ್ನಾದರೂ ದ್ವೇಷಿಸಲೇಬೇಕು ಅನ್ನುವ ಮಟ್ಟಕ್ಕೆ ಕನ್ನಡದ ಪ್ರೀತಿ, ಕನ್ನಡದ ನಿಷ್ಠೆ, ಪ್ರಜ್ಞೆಗಳು ಇಳಿಜಾರಿನ ಕಡೆಗೆ ಹೋಗ್ತಾ ಇರುವ ಹಿಂಸಾರತಿಯ ಈ ಕಾಲದೊಳಗೆ GSS ಕವಿತೆಗಳು, GSS ಕೊಟ್ಟಿರುವ ಒಳನೋಟಗಳು ನಮ್ಮೆಲ್ಲರನ್ನ ಬದುಕಿ ಬಾಳಿಸಬಲ್ಲವು. GSS ಹೇಳ್ತಾರೆ, ಕನ್ನಡವೆಂಬುದು ಕೆಚ್ಚಿಗೆ ನೆಚ್ಚಿಗೆ, ಆತ್ಮ ಪ್ರತ್ಯಯದ ಅಂತಃಸತ್ವಕ್ಕೆ, ಕನ್ನಡ ಜನಗಣ ನಾಯಕ ಸ್ಫೂರ್ತಿಗೆ ಅಧಿದೈವದ ಹೆಸರು ಅನ್ನೋ ಮಾತನ್ನು ಹೇಳ್ತಾ, ನಾನು ನನ್ನ ಪ್ರಬಂಧವನ್ನು ಕೊಡುವಾಗ ಇದನ್ನು ತುಂಬ ವಿಸ್ತಾರವಾಗಿ ಮತ್ತು ಸರಿಯಾಗಿ ಬರೆದು ಕೊಡ್ತೀನಿ. ಆದರೆ ಇಲ್ಲಿ ಈಗ
ಕೆಲವು ಮಾತುಗಳನ್ನು ಮಾತ್ರ ಮಂಡಿಸಿದ್ದೀನಿ. ವೇಳೆಯ ಅಭಾವ ಇದ್ದದರಿಂದ ದಯವಿಟ್ಟು ಕೇಳಿದಂಥ ತಮಗೆಲ್ಲರಿಗೂ ನಮಸ್ಕಾರ.